ಆನೇಕಲ್ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಇವರ ವತಿಯಿಂದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಶ್ರೀ ಹೇಮಾವತಿ ಹೆಗ್ಗಡೆಯವರ ಆಶೀರ್ವಾದಗಳೊಂದಿಗೆ ವಿಜ್ಞಾನ ವಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ಮತ್ತು ಪೂಜ್ಯರ ಆಶೀರ್ವಾದ ಪೂರಕ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀವಿ. KNT ತಂಡ ಚೆನ್ನಾಗಿದೆ. ನಮ್ಮ ಧರ್ಮಸ್ಥಳ ಯಾವ ಥರ ಸಪೋರ್ಟ್ ಮಾಡಿ ಕಾಡ್ಸಿಲ್ಲ. ಏನಂತಂದರೆ ಈಗಿನ ಹೆಣ್ಮಕ್ಳು ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ಚುನಾಯಿತ ಸದಸ್ಯರು ಹೇಳ್ತಾರೆ, ಏನು ಸರ್ ಕ್ಯಾಮ್ರಾ ಎತ್ಕೊಂಡ್ಬಿಡೋದು ಅಷ್ಟೇ ಸರ್ ಇದೆಲ್ಲ ರಾಜಕೀಯ ಮಾಡಕ್ಕೆ ಹೋಗ್ಬಿಟ್ರೆ ನೀವು ಹೇಳ್ಬಿಟ್ಟು ಹೋಗ್ತೀರ ಮತ್ತೆ ಬರಲ್ಲ ಅಂತ. ಅಲ್ಲಿ ಸುದ್ದಿ ಹೋದಾಗ ಅಲ್ಲೇ ಒಂದು ಲಾರಿ ಮನೆಯ ಕಟ್ಟಿಸಿ ಕೊಟ್ಬಿಡ್ತೀವಿ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರೇ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾತಾಡ್ತಾರೆ. ಈ ಥರ ನಮ್ಗೆ ಮನೆ ತಾಡ್ಸಿರ್ಲಿಲ್ಲ, ಬರೀ ಲೋನ್ಸು ಮತ್ತು ಈ ಥರ ಸಹಾಯ ಮಾಡ್ತಾ ಇತ್ತು. ಇದನ್ನ ನೀವು ಕ್ರಮಸಂಖ್ಯೆ ಮುಂದೆ ಸ್ಟಾರ್ಟ್ ಮಾಡಿದ್ರ, ಇದು ನಾನು ಕ್ರಮಸಂಖ್ಯೆ 1000 ತಕ್ಕ ನಿಲ್ಸ್ಕೊಂಡು ಹೋಗ್ತೀರ, ಜವಾಬ್ದಾರಿ ನಂದು. ಅದಕ್ಕೆ ಆ ಮನೆಗೆ ಒಂದು ಬಣ್ಣ ಚೂಸ್ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಸು ನಮ್ಮ ಮಕ್ಕಳೆಲ್ಲ, ನನ್ನ ಮಗ 9ನೇ ಕ್ಲಾಸು 6ನೇ ಕ್ಲಾಸು ಎಷ್ಟು ಮನೆಗಳನ್ನ ನಾನು ಸರ್ಚ್ ಮಾಡಿ ಒಂದು ಬಣ್ಣ ಚೂಸ್ ಮಾಡಿದೆ. ಅದೇ ಥರನೇ ಬಣ್ಣ ನೀವು 1000 ಮನೆಗಳು ಅದನ್ನೇ ಚೂಸ್ ಮಾಡ್ತೀನಿ ಅಂತ ಹೇಳಿದ್ರು. ನಂಗೆ ಅದು ಇನ್ನೂ ತುಂಬ ಖುಷಿ ಆಯಿತು. ಈ ಥರ ಹಲವಾರು ಧರ್ಮಸ್ಥಳ ಸಂಘದವರು ತುಂಬಾ ಹೆಲ್ಪ್ ಮಾಡ್ತಾಯಿದ್ದಾರೆ. ನಿಜವಾಗಿ ಬಳಸ್ಕೊಂಡ್ರೆ ಯಾರು ನೆಗೆಟಿವ್ ತಾಟ್ ಹೋಗ್ಬೇಡ್ರಿ. ಯಾವುದೋ ಒಂದು ಲೋನ್ ಹೋಗಿ ಬಳಸ್ಕೊಂಡು ಮತ್ತೆ ಅದನ್ನ ರಿಕವರಿನೂ ಹಂಗೆ ಕಟ್ಟಿ ಇನ್ನೊಬ್ರಿಗೂ ಉಪಯೋಗ ಆಗಲಿ ಅಂತೇಳಿ ನನಗೆ. ಈಗ ಸ್ಕಾಲರ್ಶಿಪ್ ಅಮೌಂಟ್ ಇಂದಾನೆ ಫುಲ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ನಾನು ಫುಲ್ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಫೀಸ್ ಕಟ್ಟೋದಕ್ಕೆ ನಮ್ಮ ಪೇರೆಂಟ್ಸು ಧರ್ಮಸ್ಥಳ ಸಂಘದಿಂದಲೇ ಎತ್ಕೊಂಡಿರೋದು. ಅದು ನನಗೆ ಇನ್ನೂ ತುಂಬ ಖುಷಿ ಆಗ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ಪರಮ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಶುಭಾಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ, ಇವತ್ತು ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ನಾವು ಸುಮಾರು 27 ವಿದ್ಯಾರ್ಥಿಗಳಿಗೆ ಈ ವರ್ಷದಕ್ಕೆ ಸ್ಕಾಲರ್ಶಿಪ್ ಸುಜ್ಞಾನ ನಿಧಿ ಶಿಷ್ಯವೇತನ ವಿತರಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಭಾರ್ಗವ ಸಾರ್ ಅವರು ಬಂದಿದ್ದರು. ಮತ್ತು ಈ ತಾಲೂಕ್ ಪಂಚಾಯತಿಯ ಪ್ರಬಂಧಕರು ಮತ್ತು ಪತ್ರಕರ್ತರು ಎಲ್ಲರೂ ಭಾಗವಹಿಸಿದರು. ವಿಶೇಷವಾಗಿ ನಮ್ಮ ಕಳೆದ 10 ವರ್ಷಗಳಿಂದ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅವರ ಶಿಕ್ಷಣ ಮಹತ್ವವನ್ನು ಹೆಚ್ಚಿಸಿಕೊಳ್ಬೇಕು, ಅವರು ಮೌಲ್ಯವರ್ಧಿತವಾಗಿ ಶಿಕ್ಷಣವನ್ನು ಪಡ್ಕೊಳ್ಬೇಕೆನ್ನುವಂಥ ಉದ್ದೇಶದಿಂದ ಹೈಯರ್ ಎಜುಕೇಷನ್ ಮಾಡುವ ತಾಂತ್ರಿಕ ವಿಭಾಗದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ 5 ವರ್ಷಕ್ಕಿಂತ ಮೇಲ್ಪಟ್ಟು ಎಜುಕೇಷನ್ ಮಾಡುವವರಿಗೆ 1,000 ರೂಪಾಯಿಗೆ, 3 ವರ್ಷಕ್ಕಿಂತ ಮೇಲ್ಪಟ್ಟು ಮಾಡುವವರಿಗೆ ಸುಮಾರು 400 ರೂಪಾಯಿಗೆ ಪ್ರತಿ ತಿಂಗಳು ಶಿಷ್ಯ ವೇತನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದುವರೆಗೆ ಸುಮಾರು 97,000 ವಿದ್ಯಾರ್ಥಿಗಳಿಗೆ ರಾಜ್ಯಾದ್ಯಂತ ನಾವು ಸುಮಾರು 114 ಕೋಟಿ ರೂಪಾಯಿಯ ಸುಜ್ಞಾನ ನಿಧಿ ಶಿಷ್ಯ ವೇತನ ಕೊಟ್ಟಿದ್ದೇವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 560 ವಿದ್ಯಾರ್ಥಿಗಳಿಗೆ ಈ ವರ್ಷದ ಮಟ್ಟಿನಲ್ಲಿ ನಾವು ಇವತ್ತು ಸುಜ್ಞಾನ ನಿಧಿ ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಸುಮಾರು 1 ಕೋಟಿಗೂ ಮಿಕ್ಕಿ ಸ್ಕಾಲರ್ಶಿಪ್ ಅನ್ನು ನಾವು ಈ ವರ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾಳೆದ್ದು 9ನೇ ತಾರೀಕಿನಂದು ನಮ್ಮ ಉಸ್ತುವಾರಿ ಸಚಿವರು ದೇವನಹಳ್ಳಿಯಲ್ಲಿ ಈ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಡೆಸ್ತಾ ಬಂದಿದ್ದೇವೆ. ಈ ಶಾಲೆಗಳಿಗೆ ಸುಮಾರು 1,050 ಶಾಲೆಗಳಿಗೆ ನಾವು ಟೀಚರ್ಸ್ಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಸಂಬಳ ಕೊಡುವಂಥದ್ದು ಮತ್ತು ಅವರಿಗೆ ಬೇಕಾದಂಥ ಎಜುಕೇಶನ್, ಎಲ್ಲಿ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆಯೋ, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದು ಟೀಚರ್ಸ್ಗಳ ಸಂಖ್ಯೆ ಕಡಿಮೆ ಇದೆಯೋ ಅಲ್ಲಿಗೆ ನಾವು ಟೀಚರ್ಸ್ಗಳನ್ನು ಒದಗಿಸಿಕೊಡುವಂಥದ್ದು, ಮತ್ತೆ ಕೆರೆಗಳ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ವಾಸ್ತವ್ಯ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದಾಗಿರ್ಬೋದು. ಸುಮಾರು ಒಂದು 19,000 ನಿರ್ಗತಿಕರಿಗೆ ನಾವು ಪ್ರತಿ ತಿಂಗಳು 1,000 ರೂಪಾಯಿಗೆ ಮಾಸಾಸನ ಕೊಡುವಂಥ ಕಾರ್ಯಕ್ರಮ ಆಗಿರ್ಬೋದು. ಸುಮಾರು 750 ಕೆರೆಗಳನ್ನು ನಿರ್ಮಾಣ ಮಾಡುವಂಥ ಕಾರ್ಯಕ್ರಮ ಆಗಿರ್ಬೋದು. ಸುಮಾರು ಒಂದು 600ಕ್ಕೂ ಮಿಕ್ಕಿ ಶುದ್ಧ ಗಂಗಾ ಘಟಕಗಳನ್ನು ನಿರ್ಮಾಣ ಮಾಡಿ ಸುಮಾರು 20 ಲೀಟರ್ ನೀರನ್ನು ಕೇವಲ 3 ರೂಪಾಯಿಯಲ್ಲಿ ನಾವು ಒದಗಿಸಿಕೊಡುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹೀಗೆ ಹಲವಾರು ಕಾರ್ಯಕ್ರಮ, ಇವತ್ತು ಪರಿಸರ ಜಾಗೃತಿ ಆಗಿರ್ಬೋದು, ಇನ್ನಿತರ ಕಾರ್ಯಕ್ರಮ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಆಗುತ್ತೆ. ಇವತ್ತು ಬ್ಯಾಂಕಿನಲ್ಲಿ ಸುಲಭ ರೀತಿಯಲ್ಲಿ ಸಾಲ ಸಿಗಬೇಕು ಅಂತ ಹೇಳಿದ್ರೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಬ್ಯಾಂಕಿನ ಅವರ ಸಹಕಾರದೊಂದಿಗೆ ನಾವು ಇವತ್ತು ಸಂಘಗಳ
ಸಂಘಗಳ ಸದಸ್ಯರಿಗೆ ಸಾಲ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂತ ಕೆಲಸವನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಡೆಸ ಬಂದಿದ್ದೇವೆ. ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಕೈಜೋಡಿಸಿಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಅವರ ಕಾರ್ಯಕ್ರಮದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮವನ್ನು ಪೂಜ್ಯರ ಮುಖಾಂತರ ಅನುಷ್ಠಾನ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಆಗುತ್ತೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಹಕಾರ ಮಾಡಿದ ಎಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನನ್ನ ಹೆಸರು ಉಮರಪ್ಪ ಅಂತ ಹೇಳಿ, ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿರ್ದೇಶಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ.